ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಪುಣ್ಯ ಸ್ಮರಣೆ. ಸೊ ನಮ್ಮ ಜೊತೆಗೆ ಇವತ್ತು ಆಕಾಶ್ ಮತ್ತು ಅರಸು ತರಹದ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕ ಮಹೇಶ್ ಬಾಬು ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಇವತ್ತು ಅಪ್ಪು ಸರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ. ಇವತ್ತು ನಾವು ಪಾಸ್ಟ್ ಟೆನ್ಸಲ್ಲಿ ಮಾತಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ಆಕಾಶ ಸಿನಿಮಾ 21 ವರ್ಷಗಳ ನಂತರ ರಿಲೀಸ್ ಆಗಿರೋವಂಥದ್ದು. ಸೊ ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಜನಗಳು ಸಂಭ್ರಮಿಸ್ತಾ ಇದ್ದಾರೆ ಥಿಯೇಟ್ರಲ್ಲಿ. ಹುಟ್ಟುಹಬ್ಬಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹುಟ್ಟುಹಬ್ಬಕ್ಕೆ ಜನ್ಮದಿನದ ಶುಭಾಶಯಗಳು ಪುನೀತ್ ಸರ್ಗೆ. ಅವರು ಎಲ್ಲೂ ಹೋಗಿಲ್ಲ ಅಂತ ಅನ್ನೋಕೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಮ್ಮ ಸಿನಿಮಾ ಆಕಾಶದಿಂದ ಅವರು ಜನಗಳ ಮಧ್ಯೆ ಇದ್ದಾರೆ. ಆಮೇಲೆ ಈ ಜನಗಳ ಮಧ್ಯೆ ಇವ್ರ ಪ್ರೀತಿ ವಿಶ್ವಾಸ ಇವ್ರು ಜನಗಳ ಮಧ್ಯೆ ಕಾಣಿಸ್ತಾ ಇದ್ದಾರೆ. ಅಂದರೆ ಎಲ್ಲೂ ಹೋಗಿಲ್ಲ, ನಮ್ಮನ್ನು ಬಿಟ್ಟು ಇಲ್ಲೇ ಇದ್ದಾರೆ. 4 ವರ್ಷ ಆದರೂ ಕೂಡ ಅವ್ರು ತೀರ್ಕೊಂಡು ಅವರ ಕ್ರೇಜು ಅಭಿಮಾನ ಜನಗಳದು ಕಮ್ಮಿ ಆಗಿಲ್ಲ, ಇನ್ನೂ ಅದೇ ಥರ ಇದೆ. ಅದು ಖುಷಿ ಆಗುತ್ತೆ ಸರ್. ಅವ್ರ ಜೊತೆ ನಾನು ಒಂದು 7 ವರ್ಷ ಆಲ್ಮೋಸ್ಟ್ ಆಲು ನನ್ನ ಜರ್ನಿ ಒಂದು 8 ಅವರ್ಸ್ 6 ಅವರ್ ಡೈಲಿ ಸ್ಪೆಂಡ್ ಮಾಡ್ತಿದ್ದಂಥ ದಿನಗಳು. ಆಗಿಂದ ನನ್ನ ಜೊತೆ ಕ್ಲೋಸ್ ಆಗಿದ್ರಲ್ಲ, ಅದು ನೆನಪುಗಳೆಲ್ಲ ನಮಗೆ ಒಂದೊಂದ್ಸಲ ನೋಡಿದಾಗ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ಸರ್, ಆ್ಯಕ್ಚುಲಿ ಆಕಾಶ್ ಮತ್ತು ಅರಸು ಸಿನಿಮಾ ಅಂದರೆ ಬಹಳಷ್ಟು ಕುಟುಂಬದವರಿಗೆ, ಯಾಕಂದರೆ ಕುಟುಂಬದ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳಿಗೆ ಸಾಕಷ್ಟು ಇಷ್ಟ ಆದಂತಹ ಒಂದು ಸಿನಿಮಾ ಅದು. ಸರ್, ಅವ್ರ ಜೊತೆಗೆ ಒಂದು ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ಳೋದಾದರೆ, ಆಕಾಶ್ ಮತ್ತು ಅರಸು 2 ಸಿನಿಮಾದ ಎಕ್ಸ್ಪೀರಿಯನ್ಸ್. ಅಲ್ಲ, ನನಗೆ ಅವರು ಅಪ್ಪು ಮತ್ತು ಅಭಿ ವೀರ ಕನ್ನಡಿಗೆ 3 ಸಿನಿಮಾ ವರ್ಕ್ ಮಾಡಿದೆ. ನಾನು ಅಪ್ಪು ಸಿನಿಮಾಗೆ ಹೋಗೋದಕ್ಕೆ ಕಾರಣವೇ ಶಿವರಾಜ್ ಕುಮಾರ್. ನಾನಾಗ ಯುವರಾಜ ಮಾಡ್ತಿದ್ದೆ, ಪೂರಿ ಸರ್ದು, ಜಗನ್ನಾಥ್ ಅವ್ರದ್ದು. ಮಹೇಶ, ನನ್ನ ತಮ್ಮನ ಸಿನಿಮಾಗೆ ನೀನೇ ವರ್ಕ್ ಮಾಡಬೇಕು ಅಂದರು. ನಾನು ಮಾಡಲ್ಲ, ನಂಗೆ ಭಯ ಅಂದೆ. ಹೊಡೆದಾಕ್ಬಿಡ್ತೀನಿ ಬಾರ, ನಮ್ಮ ಅಪ್ಪಾಜಿ ನನಗಿಂತ ಕ್ಲೋಸ್ ಆಗಿದ್ದಾರೆ, ನಿನಗೆ ಏಂಡ ನೀನು ಅಂದ್ರೆ ನಮ್ಮ ಭಾಗದ ಭಾಷೆ ಮಾತಾಡ್ತಾರೆ ಅವರು. ಏಂಡ ಬಡ ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಣ್ಣವ್ರಿಗೆಲ್ಲ ಪರಿಚಯ ಮಾಡಿ ನಮ್ಮ ಕೊಳ್ಳೇಗಾಲದವನ ಅಪ್ಪಾಜಿ ಅಂದರು. ನಮ್ಮ ಕಾಡಿನವರು ಅಂದರು. ಅವ್ರಿಗೆ ಭಾಳ ಅಭಿಮಾನ. ಹಂಗಾಗಿ ಫಸ್ಟ್ ಸಿನಿಮಾ ಮಾಡಿದೆ. ಫಸ್ಟ್ ಸಿನಿಮಾ ಆದಮೇಲೆ ಪುನೀತ್ ಅವ್ರಿಗೆ ನನ್ನ ಕೆಲಸ ಇಷ್ಟ ಆಗಿ ನಾನು ಮಹೇಶ್ ನಾನು ನೆಕ್ಸ್ಟ್ ಮಾಡೋ ಸಿನಿಮಾಗಳಿಗೂ ವರ್ಕ್ ಮಾಡಿ ಅಂದರು. ಸರಿ ಆಯಿತು ಸರ್ ಅಂತ ಅಭಿ ಮತ್ತು ವೀರ ಕನ್ನಡಿಗೆ ಮಾಡಿದೆ. ಅದಾದಮೇಲೆ ಅವರೇ ನನಗೆ ಡೈರೆಕ್ಷನ್ ಒಂದು ಆಫರ್ ಕೊಟ್ಟರು. ಅದೇ ಫಸ್ಟ್ ಸಿನಿಮಾ ಆಕಾಶು. ಪಾರ್ವತಮ್ಮ ಅವರು ಮಹೇಶ್ ಕೈಲಿ ಮಾಡಿಸೋಣ ಅಂದರೆ ಮಾಡೋ ನಮ್ಮ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ, ನಮ್ಮ ಕಡೆ ಅವನು ಮಾಡಲಿ ಅಂತ ನನಗೊಂದು ಅವಕಾಶ ಕೊಟ್ಟರು. ಸೂಪರ್ ಹಿಟ್ ಆಯಿತು ಜನಗಳ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ. ಅದೇ ಥರ ಇನ್ನೊಂದು ಸಿನಿಮಾ ಮಾಡುವಂಥ ಪಾರ್ವತಮ್ಮ ಅವರು ನನಗೆ ಕೊಟ್ಟರು, ಅರಸು ಕೊಟ್ಟರು. ಅದು ಒನ್ ಆಫ್ ದ ಕ್ಲಾಸಿಕ್ ಮೂವಿ ಪುನೀತ್ ಸರ್ಗೆ. ಟಿಲ್ ಟುಡೇ ಟಿ ವಿಲಿ ಹಾಕಿದ್ರೆ ನಂಗೆ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ. ಅಂದರೆ ನಾನು ಅಹಂಕಾರದಿಂದ ಹೇಳ್ಕೊತಾ ಇಲ್ಲ, ಅದು ನಾನು ನಿರ್ದೇಶನ ಮಾಡಿರೋ ಸಿನಿಮಾ ಜನಕ್ಕೆ ಇಷ್ಟು ಮೆಚ್ಚುಗೆ ಆಗಿದೆಯಲ್ಲ ಅಂತ ಒಂದು ಖುಷಿ. ಆಮೇಲೆ ನಾವು ಇರಲಿಲ್ಲ ಅಂದರೂ ಇತಿಹಾಸದಲ್ಲ ಹೆಸರು ಆ ಸಿನಿಮಾಗಳು, ನಾವು ಮಾಡಿರೋ ಕೆಲಸಗಳಿರ್ತವೆ. ಅದು ಸಿನಿಮಾದ ಒಂದು ಶಕ್ತಿ. ಖುಷಿ ಆಗುತ್ತೆ. ಅಪ್ಪು ಅವರ ಕರಿಯರ್ಗೆ 2 ಸಿನಿಮಾ, ಆಕಾಶ್ ಅರಸು ಬೆಸ್ಟ್ ಮೂವಿ. ಜೊತೆಗೆ ಮಿಲನ ಆಗಿರ್ಬೋದು, ಅಪ್ಪು ಆಗಿರ್ಬೋದು, ಜಾಕಿ ಆಗಿರ್ಬೋದು, ರಾಜಕುಮಾರ ಆಗಿರ್ಬೋದು. ಖುಷಿ ಆಗುತ್ತಲ್ಲ ಒಬ್ಬ ಡೈರೆಕ್ಟರ್ಗಳಿಗೆ, ಇನ್ನೇನು ಬೇಕಲ್ಲ. ಸರ್, ಆಕಾಶ್ ಇವಾಗ ರಿಲೀಸ್ ಆಗಿ ಸಖತ್ತಾಗಿ ಹೋಗ್ತಾ ಇದೆ, ಜನಗಳು ಸಂಭ್ರಮಿಸ್ತಾ ಇದ್ದಾರೆ. ಈವನ್ ಬುಕ್ ಮೈ ಶೋ ಅಲ್ಲಿ ಟ್ರೆಂಡಿಂಗಲ್ಲಿದೆ ಹೇಳಬೇಕು ಅಂತಂದರೆ. ಸೊ ಅಂದರೆ ಮೋಸ್ಟ್ ರಿಲೆವೆಂಟ್ ಸಬ್ಜೆಕ್ಟ್ ಇವತ್ತಿಗೂ ಕೂಡ 2026ರಲ್ಲೂ ರಿಲೆವೆಂಟ್ ಸಬ್ಜೆಕ್ಟ್ ಅದು. ಮತ್ತು ಅಪ್ಪು ಸರ್ನ ಯಾಕೆಂದರೆ ಬೇರೆದೇ ಆಯಾಮದಲ್ಲಿ ನೋಡಿದಂತಹ ಒಂದು ಅನುಭವ ಪ್ರೇಕ್ಷಕರಿಗೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ? ಯಾಕೆಂದರೆ ಜನಗಳು ಸಂಭ್ರಮಿಸ್ತಿರೋ ರೀತಿ ನೋಡಿ. ಸರ್, ನಾವು ಎಷ್ಟೇ ದೊಡ್ಡವರಾಗಿ ಏನೇ ಆಗಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಪ್ರತಿಯೊಬ್ಬರಿಗೂ ಒಂದು ಎಮೋಷನ್ ಅಂತಿರುತ್ತೆ ಸರ್, ಸೆಂಟಿಮೆಂಟ್ ಅಂತಿರುತ್ತೆ. ಅದು ಯಾವತ್ತಿದ್ರೂ ಅಂದರೆ ಪ್ರಪಂಚ ಇರೋವರೆಗೂ ಅದು ಇದ್ದೇ ಇರುತ್ತೆ. ಅದು ನಿಮಗೆ ಈ ಆಕಾಶನ ಈ ಥರ ರಿಸೀವ್ ಮಾಡ್ಕೊತಾ ಇದ್ದಾರಲ್ಲ ಜನ, ಅದರಲ್ಲೇ ಗೊತ್ತಾಗುತ್ತೆ. 21 ವರ್ಷ ಆದಮೇಲೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಜನ ರಿಸೀವ್ ಮಾಡ್ಕೊಂಡು ಎಂಥ ಸಿನಿಮಾ ಮಾಡಿದ್ದೀರಾ ಸರ್ ಅಂತಾರೆ. ನಾನು ಫಸ್ಟ್ ಸಿನಿಮಾ ನೋಡಿದ 3 ವರ್ಷ 4 ವರ್ಷ ಇದ್ದ ಹುಡುಗಿರು ಈಗ ಬಂದು ಸಾರ್ ಟಿ ವಿಲಿ ನೋಡಿದ್ವಿ, ಥಿಯೇಟ್ರಲ್ಲಿ ನೋಡಿದ್ರೆ ಏನು ಸರ್, ನಾವು ಇನ್ನೂ 4 ಸಲ ನೋಡಿದ್ದೀವಿ ಅಂತ ಬಂದು ಹೇಳ್ತಾರೆ. ಖುಷಿ ಆಗುತ್ತೆ. ಅಂದರೆ ಒಂದು 10 ಇಯರ್ಸ್ಗೆ ಒಂದು ಜನ್ರೇಷನ್ ಚೇಂಜ್ ಆಗೋ ಟೈಮಲ್ಲಿ 20 ವರ್ಷ ಆದರೆ ಈ ಜನ್ರೇಷನ್ಗೆ ಈ ಸಿನಿಮಾ ಒಂದು ಅಪ್ಡೇಟ್ ಆಗಿದೆ ಅಂದರೆ ಡೈರೆಕ್ಟ್ರಿಗೆ ಇನ್ನೇನು ಬೇಕು, ನಾವು ಮಾಡೋದು ಕೆಲಸ ಸಾರ್ಥಕ ಅನಿಸುತ್ತೆ. ಖುಷಿ ಆಗುತ್ತೆ. ನಮಗೆ ಇನ್ನೂ ಎಷ್ಟೊಂದಷ್ಟು ಫ್ಯಾಮಿಲಿ ಸಿನಿಮಾಗಳು ಮಾಡೋದಕ್ಕೆ ಒಂದು ಪ್ರೇರೇಪಣೆ ಇದೆ ಈ ಸಿನಿಮಾಗಳಷ್ಟೇ. ಆ್ಯಕ್ಚುಲಿ ಸಂದರ್ಭ ಬಂದಿರೋದಕ್ಕೆ ನಾನು ಕೇಳ್ತಿರೋದು, ಈಗ ಆಕಾಶ್ ಇರ್ಬೋದು ಅಥವಾ ಅರಸು ಇರ್ಬೋದು, ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಮಾಡಿರುವಂತಹ ಸಿನಿಮಾ ಅಥವಾ ಈಗ ಅಣ್ಣಾವರ ಯಾಕೆಂದರೆ ಫ್ಯಾಮಿಲಿಯಿಂದ ಮಾಡಿರುವಂತಹ ಸಿನಿಮಾಗಳೆಲ್ಲವೂ ಕೂಡ ತುಂಬ ಬ್ರೈನ್ ಸ್ಟಾರ್ಮಿಂಗ್ ಆಗಿರುತ್ತೆ. ತುಂಬ ಜತನದಿಂದ ಅಂದರೆ ಕೂತ್ಕೊಂಡು ಚಿತ್ರಕಥೆ, ಡೈಲಾಗ್ಸು, ಸಂಗೀತ, ಲಿರಿಕ್ಸ್ ಯಾವ ಥರ ಇರಬೇಕು ಎಲ್ಲ ತುಂಬ ದೇ ಆರ್ ಥರೋ ಪ್ರೊಫೆಷನಲ್ಸ್ ಆ್ಯಕ್ಚುಲಿ. ನಿಮಗೆ ಅಂದರೆ ಅವರನ್ನು ಒಪ್ಸೋದು ಈ ಒಂದು ಸ್ಕ್ರಿಪ್ಟ್ನ ಮತ್ತು ಅವರ ಪ್ರೊಸೆಸ್ ಎಲ್ಲ ಜಸ್ಟ್ ಒಂದು ಮೆಲ್ಕ್ ಹಾಕೋದಾದರೆ ಹಿಂಗಿರ್ತಾಯಿತ್ತು? ಅಷ್ಟೊಂದು ಟಫಾ ಅವ್ರನ್ನ ಒಪ್ಸೋದು, ಅಣ್ಣವ್ರನ್ನಾಗಿರ್ಬೋದು ಮತ್ತು ತಮ್ಮ ವರದಣ್ಣ ಅವ್ರನ್ನಾಗಿರ್ಬೋದು, ಎಷ್ಟು ಕಷ್ಟ ಇತ್ತು ಅಂತ? ಸರ್, ನೀವು ಅಂದ್ಕೊಂಡಿದ್ದೀರಾ ಎಷ್ಟು ಹಂಬಲ್ ಅಂದರೆ ತುಂಬೋದು ಕೂಡ ತುಳ್ಕಲ್ಲ ಅನಿಸುತ್ತೆ. ಹಂಗೆ ಈಗ ನಾನು ಡೈರೆಕ್ಟ್ರ್ ಆಗಿದ್ದಾಗ ಫಸ್ಟು ನನ್ನ ಕತೆ ಕೇಳಿದಾಗ ಅಸೋಸಿಯೇಟ್ ಡೈರೆಕ್ಟ್ರು
ರಾಘಣ್ಣ ಅವರು ಹೊಸ ಡೈರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ವರ್ಧಣ್ಣ ಅವ್ರು ಕೇಳಿದಾಗ ಅವ್ರು ಹೇಳಿ ಯಾರು ನಮ್ಮ ಮಹೇಶ್ ಅಂದರು. ಅಂದರೆ ಕತೆ ಕೇಳ್ಬೇಕಾದ್ರೆ ಡೈರೆಕ್ಟ್ರ್ ಇಟ್ಕೊಂಡು ಕತೆ ಕೇಳ್ತಾರೆ ಅವರು, ಕೋಡೇಟ್ರ್ ಇಟ್ಕೊಂಡು ಕತೆ ಕೇಳೋರು ಅಂದರೆ ಮಹೇಶ್ ಕಲೆ ಮಾಡ್ತಾರೆ ಅಂತ. ಅಪ್ಪು ಏನಂತ ಅನ್ನೋದು ಅಪ್ಪುನೇ ಸಜೆಸ್ಟ್ ಮಾಡಿರೋದು, ಅದಕ್ಕೆ ಏನಂತಾರೆ ಅಮ್ಮ ಅಂತ ಕೇಳಿದಾಗ ಅವರೇ ಸಜೆಸ್ಟ್ ಮಾಡಿರೋದು. ಅಂದರೆ ಇನ್ನೇನ್ಕಂದು ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕೋರು ಆ್ಯಕ್ಟ್ ಮಾಡೋನು ಇಷ್ಟಪಟ್ಟರೆ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಬರ್ತಾರೆ. ಮಹೇಶ್ ತುಂಬ ಸೆನ್ಸಿಬಲ್ ಇದ್ದೇನೆ ಹುಡುಗ ಅಂತ ಆಗಲೇ ಹೇಳ್ತಿದ್ರು ಅವರು. ಅದು ನನಗೆ ಸಿನಿಮಾ ಕೊಟ್ಟರು. ಅವ್ರಿಗೆ ಒಪ್ಸೋದು ಏನಿಲ್ಲ ಸರ್, ಕತೆ ಕೂತ್ಕೊಂಡಾಗ ಡಿಸ್ಕಷನ್ ಮಾಡ್ಬೇಕಾದ್ರೆ ನನಗೆ ಆಪ್ಷನ್ಸ್ ಕೊಡ್ತಾರೆ, ಯಾರು ಹೀರೋ ಆರ್ಟಿಸ್ಟ್ಗಳನ್ನ ಹಾಕೋಣ ಅಂತಾರೆ. ಕತೆ ಡಿಸ್ಕಸ್ ಮಾಡ್ಬೇಕಾದ್ರೆ ನನಗೇನಾದ್ರು ಲಾಜಿಕ್ ಅನ್ಸಿದ್ರೆ ಅಪ್ಪಾಜಿ ಇದು ಲಾಜಿಕ್ ಹೊಡೆಯುತ್ತೆ, ಇದು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ಹೌದಲ್ರಿ, ನಮಗೆ ಗೊತ್ತಿಲ್ಲಿರೋದು ನಿಮಗೂ ಹೊಳೆಯುತ್ತೆ ನೋಡಿ, ನಿಮಗೆ ಗೊತ್ತಿಲ್ಲೋರು ನಮಗೂ ಹೊಳೆಯುತ್ತೆ, ಅದಕ್ಕೆ ಗ್ರೂಪ್ ಡಿಸ್ಕಷನ್ ಅಂತೇಳಿ ಮ್ಯೂಚುವಲಾಗಿ ಮಾತಾಡೋರು. ಆಮೇಲೆ ಈ ಥರ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳೋರು. ಆಮೇಲೆ ಕೊನೆ ಲಾಸ್ಟಲ್ಲಿ ಹೇಳೋರು ಎಲ್ಲ ಆದಮೇಲೆ ಸ್ಕ್ರಿಪ್ಟ್ ಆದಮೇಲೆ ಅಲ್ಟಿಮೇಟು ಸಿನಿಮಾ ಡಿಸಿಷನ್ ಮೇಕರ್ ನೀವು. ಸ್ಪಾಟ್ಗೆ ಹೋದಾಗ ನಿಮ್ಗೆ ಈ ಡೈಲಾಗ್ ಬೇಡ ಅನಿಸುತ್ತೆ, ಡಿಸ್ಕಷನ್ ನಮಗೆಲ್ಲ ಬೇಕು ಅನಿಸುತ್ತೆ, ಶಾರ್ಟ್ ತೆಗಿಯುವಾಗ ಈ ಡೈಲಾಗ್ ಬೇಡ, ಈ ಸೀನ್ ಬೇಡ ಅನಿಸುತ್ತೆ, ನೀವು ನಮ್ಮನ್ನೇನು ಕೇಳೋಂಗಿಲ್ಲ, ನಿಮಗೆ ಸ್ವಾತಂತ್ರ್ಯ. ಯಾಕಂದರೆ ಫಸ್ಟು ಸಿನಿಮಾ ನೋಡೋರು ಒಬ್ಬ ಡೈರೆಕ್ಟರ್ ವಿಜುವಲ್ ಆಗಿ ನೀವು ಹೆಂಗೆ ಮಾಡ್ತೀರ ಹಂಗೆ ಮಾಡಿ, ನೀವು ಎಲ್ಲ ಆದಮೇಲೆ ನಾನು ನೋಡ್ತೀನಿ, ತಲೆ ಕೆಡ್ಸ್ಕೊಬೇಡಿ ಅಂದರು. ನಮ್ಗೆ ಆ ಥರ ಸ್ವಾತಂತ್ರ್ಯ ಕೊಡೋರು. ಯಾರು ಹೇಳ್ತಾರೆ ಸರ್ ಅಂಥ ಒಂದು ದೊಡ್ಡ ಬ್ಯಾನರ್ಲಿ ಹೀಗೆ ಮಾಡಿ, ಈಗ ನಿಮಗೆ ನಾನು ಡೈರೆಕ್ಷನ್ ಹೀಗೆ ಮಾಡಿ ಅಂದರೆ ನೀವೇ ಮಾಡ್ಕೋಬೋದು, ಅಲ್ಲ ನೀವು ಹೀಗೆ ಮಾಡಿ ಅಂದರೆ ನೀವೇ ಮಾಡ್ಕೋಬೋದು, ನಾನು ಮಾಡೋಂಗಿಲ್ವಲ್ಲ. ಅವರು ಒಬ್ಬ ಡೈರೆಕ್ಟ್ರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ನಮಗೆ ಮಾಡ್ತಾರೆ. ಒಂದು ಸಾಂಗ್ ಆದರೂ ಅಷ್ಟೇ, ಸಾಂಗ್ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ಅಪ್ಪಾಜಿ ಈ ಸಾಂಗ್ ಸೆಲೆಕ್ಟ್ ಮಾಡಿದ್ದು ಈ ಸಿಚುವೇಷನ್ಗೆ ಅಂದರೆ ಚೆನ್ನಾಗಿದೆ ರೀ, ಇದೊಂಚೂರು ಇನ್ನೂ ಚೆನ್ನಾಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತಾರೆ. ಚೆನ್ನಾಗಿದ್ದರೆ ಇಮಿಡಿಯೇಟ್ ರಿಸೀವ್ ಮಾಡ್ಕೊಳ್ತಾರೆ. ಆಮೇಲೆ ಒಂದಷ್ಟು ರೆಫರೆನ್ಸ್ ಹೇಳ್ತಾರೆ. ಅಂದರೆ ಅವ್ರ ಅನುಭವಗಳನ್ನ ನಾವು ತಗೋಬೇಕು, ಎಲ್ಲ ನಮಗೆ ಪ್ಲಸ್ ಆಗೋದು. ಅದು ಭಾಳ ಖುಷಿ ಸರ್. ವಜ್ರೇಶ್ವರಿ ಕಮ್ಮಿತಲ್ಲಿ ಸಿನಿಮಾ ಮಾಡಿದ್ರೆ ಪ್ರಪಂಚದಲ್ಲಿ ಯಾರ ಜೊತೆ ಎಲ್ಲರೂ ಸಿನಿಮಾ ಮಾಡ್ಬೋದು, ಯಾವ ಹೀರೋನಾದ್ರು ಕನ್ವಿನ್ಸ್ ಮಾಡ್ಬೋದು, ಬಟ್ ಅವ್ರು ನಮ್ಮ ಹತ್ರ ಬರಬೇಕಷ್ಟೇ. ಸರ್ ಆ್ಯಕ್ಚುಲಿ ಆಕಾಶ್ ಸಿನಿಮಾದಲ್ಲಿ 2 ಪರ್ಟಿಕ್ಯುಲರ್ ಡೈಲಾಗ್ಸು ತುಂಬ ಅಂದರೆ ಅಪ್ಪು ಅವರ ಜೀವನಕ್ಕೆ ತುಂಬ ಅಂದರೆ ಕನೆಕ್ಟ್ ಆಗುವಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಸೀನಲ್ಲಿ ರಮ್ಯ ಅವ್ರು ಬಂದು ಕೇಳ್ತಾರೆ, ನೀನು ಯಾವಾಗಲೂ ಖುಷಿಯಾಗಿರ್ತಿಲ್ಲ ಏನಂದ್ರೆ ಗುಟ್ಟು ಅಂತ, ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡೋದು ಮತ್ತು ಬೇರೆಯವ್ರಿಗೆ ಒಳ್ಳೆಯದನ್ನು ನಾನು ಬಯಸೋದು ಅಂತ ಹೇಳ್ತಾರೆ. ಪ್ಲಸ್ ಲಾಸ್ಟಲ್ಲಿ ಅವಿನಾಶ್ ಅವರು ಅಂದರೆ ತನ್ನ ತಂಗಿಯನ್ನು ಮದುವೆ ಅಂದರೆ ಮಾಡೋಕ್ಕೆ ಇಷ್ಟ ಇರಲ್ಲ, ಕೊನೆ ತನಕ ಸಾಯಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಲಾಸ್ಟಲ್ಲಿ ನಿನ್ನ ನೋಡಿದ್ರೆ ನನಗೆ ಲವ್ ಆಗುತ್ತೆ, ನನ್ನ ತಂಗಿಗೆ ಲವ್ ಆಗಿರೋದ್ರಲ್ಲಿ ಏನು ಅಂದರೆ ಆಶ್ಚರ್ಯ ಏನಿಲ್ಲ ಅಂತ ಹೇಳ್ತಾರೆ. ಅದೇ ಥರ ಆಗಿದೆ ಆ್ಯಕ್ಚುಲಿ. ಅಪ್ಪು ಸರ್ ಹಾಗೆ ಬದುಕಿದ್ರು, ಒಳ್ಳೆಯದನ್ನೇ ಬಯಸ್ತಾ ಇದ್ರು, ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ರು. ಪ್ಲಸ್ ಅಪ್ಪು ಸರ್ ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ. ಅಂದರೆ ಏನು ಸರ್ ಆ ಥರ ಸೀನ್ಸ್ ಡೈಲಾಗ್ಸ್ ಎಲ್ಲ ಬರೆಯುವಾಗ ಸ್ಕ್ರಿಪ್ಟಲ್ಲಿ ಬಂದಾಗ ಅದು ಕೆಲವೆಲ್ಲ ಡೈಲಾಗ್ಸ್ ಬರೋಕೆ MS ರಮೇಶ್ ಅವರು ಡೈಲಾಗ್ ಬರೋದು ರೀಡಿಂಗ್ ಕೊಟ್ಟಾಗ ಆ ಕಂಪ್ನಿಯಲ್ಲಿ ಫಸ್ಟ್ ರೀಡಿಂಗೇ ಓಕೆ ಆಗಿರೋದು ಸಿನಿಮಾ. ಡೈಲಾಗ್ ಫಸ್ಟ್ ರೀಡಿಂಗೆ, ಫಸ್ಟ್ ಹಾಫ್ ಒಂದಿನ, ಸೆಕೆಂಡ್ ಹಾಫ್ ಒಂದಿನ. ಹೆಂಗಿದೆ ಡೈಲಾಗ್ ಅಂದರೆ ತುಂಬ ಲೆಂತಿ ಏನಿಲ್ಲ, ಕೆಲವೆಲ್ಲ ಲೆಂತಿ ಬರೆದಿದ್ರು. ಆ ಡೈರೆಕ್ಟ್ರಿಗೆ ಬಿಟ್ಬಿಟ್ರು, ಮಹೇಶ್ ನಿಮ್ಗೆ ಯಾವ್ದು ಬೇಕು ಇಟ್ಕೊಳ್ಳಿ, ನಾನು ಎಲ್ಲ ಬರೆದಿರ್ತೀನಿ ನನಗೆ ಅನ್ಸೋದನ್ನ, ನಿಮ್ಗೆ ಯಾವ್ದು ಬೇಕು ಇಟ್ಕೊಳ್ಳಿ ಅಂತ ನಂಗೆ ಫ್ರೀ ಮಾಡೋರು. ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇಸ್ಕೊಂಡು ಮಿಕ್ಕದೆಲ್ಲ ಚಾಪ್ ಮಾಡಿದೆ. ಆಮೇಲೆ ಜಾಸ್ತಿನೂ ತೋರ್ಸೋಕ್ಕಾಗಲ್ವಲ್ಲ ನಾವು, ಸಿನಿಮಾಗೆ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನು ಮಾಡಿ ಡೈರೆಕ್ಟರ್ ಚಾಯ್ಸ್ ಕೊಡ್ತಿದ್ರು ಅವರು. ಅದು ರಮೇಶ್ ಅವ್ರಿಗೆ ಹೋಗಬೇಕು ಆ ಕ್ರೆಡಿಟು, ಆ ಡೈಲಾಗ್ಸ್ ಎಲ್ಲ. ಕೆಲವೆಲ್ಲ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಕಳಿಸ್ಬೇಕಾದ್ರೆ ಚೆನ್ನೈ ಮ್ಯಾಟ್ರು ಜನ ಏನು ಎಂಜಾಯ್, ಪ್ರತಿಯೊಂದು ಡೈಲಾಗ್ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂದರೆ, ಯಾಕೆ ಹುಡುಗನ ಪಕ್ಕ ರಾಜನ್ ಥರ ಕೂತ್ಕೊಬಾರ್ದು, ಈ ಅಣ್ಣವ್ರು ಕೂತಿರೋದು ಹಿಂಗೆ ಅಂತ ಅಂದಾಗ ಜನ ವಿಶೀಲ್ ಆಗ್ತಾರೆ. ಆಮೇಲೆ ಅವೆಲ್ಲ ಒಬ್ಬ ಡೈಲಾಗ್ ರೈಟರಾಗಿ MS ರಮೇಶ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ನನ್ನ ಸಿನಿಮಾಗೆ ತುಂಬ ಪ್ಲಸ್ ಪಾಯಿಂಟ್ ಅವ್ರ ಡೈಲಾಗು ಕೂಡ. ಅದೇ ಅವರು ಕೆಲವು ಕಡೆ ಈಗ ಅನ್ನಿಸ್ತದೆ ಆ ಡೈಲಾಗೆಲ್ಲ ಕೆಲವು ಅವ್ರಿಗೆ ರಿಲೆವೆಂಟಾಗೆ ಆಗಲೇ ಬರ್ಸ್ಬಿಟ್ಟಿದ್ವೇನೋ ನಾವು ಅಂತ ಅನಿಸುತ್ತೆ. ಈಗ ಜನ ನೋಡೋ ಪ್ರೀತಿ ಆಗಿರಲಿಲ್ಲ, ಸ್ಕ್ರಿಪ್ಟ್ ಇತ್ತು. ಈಗ ಅವರು ಇದೆಲ್ಲ ಆದಮೇಲೆ ಅವ್ರಿಗೆ ಬೇಕು ಅಂತಲೇ ನಾವು ಬರ್ಸಿದ್ದೀವಿ ಈ ಡೈಲಾಗ್ನ ಅನಿಸುತ್ತೆ. ಜಾಕಿಲ್ಲೂ ಅಷ್ಟೇ, ಎಲ್ಲಿ ಏನು ಬರೆದಿರ್ತಾನೆ ಟೈಮು ಎಲ್ಲ ಬರೆದ್ಬಿಟ್ಟಿರ್ತಾನೆ ದೇವರು ಅಂತ ಒಂದು ಡೈಲಾಗ್ ಇದೆ. ಅದು ಗಾಢದಷ್ಟೇ, ದೇವ್ರದ್ದು ಇದಷ್ಟೇ, ನಮ್ಮದೇನಿಲ್ಲ. ಸರ್ ಪ್ರಮುಖವಾಗಿ ಈಗ ಫ್ಯಾಮಿಲಿ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡುವಂತಹ ಒಬ್ಬ ಹೀರೋ ನಮ್ಮಲ್ಲಿ ಇದ್ದದ್ದು ಪ್ರಮುಖವಾಗಿ ಅಪ್ಪು ಸರ್. ಸೊ ಆ ವಾಯ್ಡ್ ತುಂಬ ಕಾಡ್ತಾ ಇದೆ ಆ್ಯಕ್ಚುಲಿ ಕನ್ನಡ ಚಿತ್ರರಂಗಕ್ಕೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? 51ನೇ ಹುಟ್ಟುಹಬ್ಬ ಅಪ್ಪು ಸರ್ದು. ಸೊ ಹಿಂಗೆ ಅವ್ರಿಗೆ ರೀಪ್ಲೇಸ್ಮೆಂಟ್ ಇಲ್ಲ, ಅದು ಬೇರೆ ವಿಷಯ, ಬಟ್ ಏನು ಹೇಳ್ತೀರಾ ಅಂತ? ಇಲ್ಲ, ಅಪ್ಪು ಸಾರು ತುಂಬ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡೋರು. ಈ ಥರ ಆಕಾಶ್ ಅರಸು ಆಗಲಿ, ಮಿಲನ ಆಗಲಿ, ಇನ್ನೊಂದಲ್ಲ ಆ ಥರ ಸಿನಿಮಾಗಳನ್ನ ಮಾಡ್ತಾಯಿದ್ರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಆಮೇಲೆ ಅದಕ್ಕೆ ಸಾವಿಲ್ಲ ಸರ್. ಆಮೇಲೆ ಫುಲ್ ಎಲ್ಲ ವರ್ಗದ ಜನಗಳನ್ನೂ ಒಂಥರ ಅಟ್ರ್ಯಾಕ್ಟ್ ಮಾಡೋವಂಥದ್ದು ಫ್ಯಾಮಿಲಿ ಸಬ್ಜೆಕ್ಟು. ಅದು ಈಗಿರೋ ಹೀರೋಗಳಿಗೆ ಇದೆ, ಬಟ್ ಅವರು ಅದನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದ್ಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇರಬೇಕು. ಬರೀ ಆ್ಯಕ್ಷನ್ ಸಿನಿಮಾನೇ ಮಾಡಿದ್ರೆ ಒಂದು ಸೆಪ್ರೇಷನ್ ಇರೋಲ್ಲ. ಈ ಥರ ಫ್ಯಾಮಿಲಿ ಸಿನಿಮಾಗಳಲ್ಲೂ ಮಾಡಿದಾಗ, ಈಗ ಮನೇಲೇ ಊಟ ಮಾಡ್ತೀವಿ, ಒಂದು ದಿನ ಹೋಟ್ಲ್ ಹೋಗ್ತೀವಿ, ಒಂದು ಚೇಂಜಸ್ ಆ ಥರ, ಇನ್ನೆಲ್ಲೋ ಹೋಗ್ತೀವಿ ಫ್ರೆಂಡ್ಸ್ ಮನೆಗೆ, ಆ ಥರ ಕ್ಯಾರೆಕ್ಟರ್ಗಳು ಅಷ್ಟೇ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಅವರು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಸರ್. ಹೀರೋಗಳು ಪ್ರತಿಯೊಬ್ಬರಿಗೂ ಆ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ, ಬಟ್ ಅವರು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸರ್ ಕೊನೆಯದಾಗಿ ಲೈಕ್ ಅಪ್ಪು ಸರ್ ಹುಟ್ಟುಹಬ್ಬಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ಲಸ್ ಮುಂದೆ ನಿಮ್ಮ ಪ್ರಾಜೆಕ್ಟ್ಸ್ ಯಾವುದೆಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡೋದಾದರೆ, ಮತ್ತು ದೊಡ್ಡ ಮನೆಗೆ ಏನಾದರೂ ಸಿನಿಮಾ ಮಾಡೋ ಥರ ಪ್ಲ್ಯಾನ್ಸ್ ಇದೆಯಾ, ಹೇಗೆ? ಅಪ್ಪು ಸರ್ಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ. ಯಾಕಂದರೆ ಅವರು ದೈಹಿಕವಾಗಿ ನಮ್ಮ ಹತ್ರ ಇಲ್ಲ ಅಂತಂದ್ರು, ಮಾನಸಿಕವಾಗಿ ನಮ್ಮ ಸುತ್ತನೇ ಇದೆ, ನಮ್ಮ ಹಾರ್ಟಲ್ಲಿ ಯಾವಾಗಲೂ ಇರ್ತಾರೆ ಅವರು. ಅವ್ರ ನಗು ಸದಾ ನಮ್ಮ ಹಾರ್ಟಲ್ಲಿ ಯಾವಾಗಲೂ ಜೀವಂತವಾಗಿದೆ. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಪುನೀತ್ ಸರ್.
ನಿಮ್ಮಿಂದ ನಾನು ಇವತ್ತು ಕನ್ನಡ ಇಂಡಸ್ಟ್ರಿ ಒಬ್ಬ ನಿರ್ದೇಶಕನಾಗಿ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ಯೂಚರಲ್ಲಿ ಒಂದಷ್ಟು ಸ್ಕ್ರಿಪ್ಟ್ಗಳು ಕತೆಗಳು ರೆಡಿ ಇದೆ ಸರ್, ಒಂದಷ್ಟು ಜನಕ್ಕೆ ಅಪ್ರೋಚ್ ಮಾಡಿದ್ದೀನಿ. ಅಫಿಷಿಯಲ್ ಆಗಿ ಯಾವುದೂ ಈಗ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ, ಯಾಕಂದರೆ ಏನೂ ಆಗದೆ ಎಲ್ಲನೂ ಹೇಳ್ಕೊಂಡು ಅದು ಆಗಲಿಲ್ಲ ಅಂದಾಗ ಮನ್ಸಿಗೆ ಬೇಜಾರಾಗುತ್ತೆ. ಅದು ನನ್ನ ಕ್ಯಾರೆಕ್ಟರ್ ಅಲ್ಲ. ನಾನು ಎಲ್ಲ ಆದಮೇಲೆ ಅಫಿಷಿಯಲಾಗಿ ನಿಮ್ಗೆ ಹೇಳ್ತೀನಿ. ಒಳ್ಳೆ ಪ್ರಾಜೆಕ್ಟೇ ಶೀಘ್ರದಲ್ಲೇ ಮಾಡ್ತೀನಿ. ಆಮೇಲೆ ಅಣ್ಣ ಅವ್ರ ಮನೇಲಿ ಅವರು ಬ್ಯುಸಿ ಇದ್ದಾರೆ, ಸಿನಿಮಾಗಳು ಮಾಡ್ತಿದ್ರು. ಅವ್ರಿಗೂ ಹೇಳ್ತಿದ್ದೀನಿ, ಒಂದು ಸ್ಕ್ರಿಪ್ಟ್ ಹೇಳ್ತೀನಿ ಅಂತ ಹೇಳಿದ್ದೀನಿ. ವಿನಯ್ಗೆ, ಗುರು ಅವ್ರಿಗೆ ಎಲ್ರಿಗೂ 100% ಹೇಳ್ತೀನಿ. ಎಲ್ಲ ಆಗಬೇಕಲ್ಲ. ಆಮೇಲೆ ನಾವು ಅಂದ್ಕೊಂಡಾಗೆಲ್ಲ ಎಲ್ಲ ಆಗ್ಬಿಡುತ್ತೆ ಅಂತಲ್ಲ, ಕತೆ ಇಷ್ಟ ಆಗಬೇಕು, ಆಮೇಲೆ ನಮ್ಮ ವರ್ಕಿಂಗ್ ಸ್ಟೈಲ್ ಅವ್ರಿಗೆ ಇಷ್ಟ ಆಗಬೇಕು, ಎಲ್ಲ ದೇವ್ರಿಚ್ಛೆ ಎಲ್ಲ ಕೂಡು ಬರಬೇಕು. ಈಗ ಅಪ್ಪು ಸಿನಿಮಾ ಮಾಡ್ತೀನಿ ಅಂತ ನಾಳೆ ಲೈಫಲ್ಲಿ ಅಂದ್ಕೊಂಡಿಲ್ಲ, ಹಂಗೆ ಕೂಡು ಬಂತು, ಹಂಗೆ ಎಲ್ಲ ಕೂಡು ಬರಬೇಕು. ಎಲ್ಲ ದೈವಿಚ್ಛೆ, ನಮ್ಮ ಹಾರ್ಡ್ ವರ್ಕ್ ಅಷ್ಟೇ. ಸರ್, ಸುದೀಪ್ ಸರ್ ಜೊತೆಗೆ ಒಂದು ಮಾತುಕತೆ ಆಗ್ತಿದೆ ಅಂತ ಒಂದು ಆ್ಯಕ್ಚುಲಿ ಸುದ್ದಿ ಬಂದಿದೆ. ಸೊ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀರಾ ಅಂತ, ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲ ಸರ್, ದೇವ್ರಣೆ ಇಲ್ಲ. ಸುದೀಪ್ ಸರ್ ನಾನು ದಮ್ ಸಿನಿಮಾ ಕೆಲಸ ಮಾಡಿದ್ದೆ. ಅದು ಪಾಪ ಅವರು ನಂಗೆ ಸಿಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನನಗೆ ತುಂಬ ಹಳೆ ಪರಿಚಯ ದಮ್ ಸಿನಿಮಾದಿಂದ. ಅವರು ಇರೋ ಇದಕ್ಕೆ, ಅವರಿರೋ ಒಂದು ಕಮಿಟ್ಮೆಂಟ್ಗೆ ಯಾವುದೂ ಆ ಥರದ್ದು ಅಂದ್ಕೊಂಡಿಲ್ಲ ಸರ್. ನೋಡೋಣ ಫ್ಯೂಚರ್ಲಿ ಆ ಥರ ಆದರೆ ಹೆಂಗೆ ನೋಡಬೇಕಷ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸಿಗೆ ಒಳ್ಳೆಯದಾಗಲಿ. ಆಕಾಶ್ ಆ್ಯಂಡ್ ಅರಸು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ಸ್ ಫಿಲಮ್ಸ್ ಕೂಡ. ಆ್ಯಕ್ಚುಲಿ ಎಲ್ಲ ಹಾಡುಗಳು ತುಂಬ ಇಷ್ಟ ನನಗೆ. ಅರಸುಲ್ ಎಸ್ಪೆಷಲಿ ನಿನ್ನ ಕಂಡ ಕ್ಷಣದಿಂದ ಇಸ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ನನಗೆ. ಸರ್ ಒಳ್ಳೆಯದಾಗಲಿ ಸರ್. ನಿಮ್ಮನ್ನು ಮೀಟ್ ಆಗಿದ್ದು ಬಹಳ ಖುಷಿ ಆಯಿತು ಸರ್. ನಿಮ್ಮನ್ನು ಅಷ್ಟೇ, ನೀವು ನೋಡ್ತಾ ಇರ್ತೀನಿ, ನಿಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡ್ತೀನಿ, ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ನೈಸ್ ಮೀಟಿಂಗ್. ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಇದಾಗಿತ್ತು ಮಹೇಶ್ ಬಾಬು ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.